ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು, ನೀವು ಬದಲಾವಣೆ ಎನ್ನುವುದು ಜಗದ ನಿಯಮ. ಇಂದು ನೀವು ಎದುರಿಸುತ್ತಿರುವಂತಹ ಕಷ್ಟಗಳು ನಾಳೆಯ ಯಶಸ್ಸಿನ ಪಾಠಗಳು. ಸೋಲಿಗೆ ಹೆದರಬೇಡಿ, ಏಕೆಂದರೆ ಗೆದ್ದವನು ಇತಿಹಾಸವನ್ನ ಸೃಷ್ಟಿಸಿದರೆ ಸೋತವನು ಅನುಭವವನ್ನ ಹಂಚುವಂತದ್ದನ್ನ ನೋಡ್ತೀರಾ. ನಿಮ್ಮಲ್ಲಿರುವಂತಹ ಅದಮ್ಯ ಉತ್ಸಾಹವೇ ನಿಮ್ಮ ಶಕ್ತಿ. ಯಾರೋ ಏನೋ ಅಂದರು ಎಂದು ನಿಮ್ಮ ಗುರಿಯಿಂದ ಹಿಂದೆ ಸರಿಯಬೇಡಿ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ನೀವು ಒಬ್ಬರೇ ನಡೆದರೂ ಕೂಡ ಪರವಾಗಿಲ್ಲ, ಜಗತ್ತು ನಿಮ್ಮ ಹಿಂದೆ ಬಂದೇ ಬರುತ್ತದೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಸವಾಲುಗಳು ಎದುರಾಗಬಹುದು, ಆದರೆ ನಿಮ್ಮ ಚತುರತೆಯಿಂದ ಅವುಗಳನ್ನ ಮೆಟ್ಟಿ ನಿಲ್ಲುತ್ತೀರಿ. ಸರ್ಕಾರಿ ಕೆಲಸಗಳಲ್ಲಿ ಸಂಬಂಧಿಸಿದಂತಹ ಪ್ರಯತ್ನಗಳಿಗೆ ಇಂದು ವೇಗ ಸಿಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡುವಂತಹ ಹಠಾತ್ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಹಣದ ಹರಿವು ಉತ್ತಮವಾಗಿದ್ದರೂ ಕೂಡ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಖರ್ಚು ಮಾಡುವಂತಹ ಸಂಭವವಿದೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನ ಲಾಭದ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿಯ ಮಾತುಕತೆ ನಡೆಸಲು ಇದು ಉತ್ತಮ ಸಮಯ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿಯನ್ನ ಕೇಳುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ದೂರವಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಮಸಾಲೆಯುಕ್ತ ಆಹಾರದಿಂದ ದೂರವಿರಬೇಕಾಗುತ್ತೆ ಮತ್ತು ಕಣ್ಣಿನ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಡಲೆ ಬೇಳೆ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನ ಇಟ್ಟುಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದಿನ ಜಪವಾಗಿ ಓಂ ಬೃಹಸ್ಪತಿ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರು, ನೀವು ಭೂಮಿಯಂತೆ ಸಹನಾಶೀಲರು. ಆದರೆ ನೆನಪಿಡಿ, ವಜ್ರವು ಕಲ್ಲಿದ್ದಲಿನ ಮೇಲೆ ಬಿದ್ದಂತಹ ಅತಿಯಾದ ಒತ್ತಡದಿಂದಲೇ ಸೃಷ್ಟಿಯಾಗುವುದು. ನಿಮ್ಮ ಮೇಲಿರುವಂತಹ ಇಂದಿನ ಜವಾಬ್ದಾರಿ ಮತ್ತು ಒತ್ತಡವೇ ನಿಮ್ಮನ್ನ ನಾಳೆ ಬೆಳಗುವಂತೆ ಮಾಡುತ್ತದೆ. ನಿಮ್ಮ ದೃಢ ಸಂಕಲ್ಪವೇ ನಿಮ್ಮ ಶಕ್ತಿ. ಯಾರೋ ನಿಮ್ಮನ್ನ ಅವಮಾನಿಸಿದರೆ ಕುಗ್ಗಬೇಡಿ. ನಿಮ್ಮ ಯಶಸ್ಸಿನ ಮೂಲಕವೇ ಅವರಿಗೆ ಉತ್ತರವನ್ನ ನೀಡುವಂತದ್ದಾಗಬೇಕು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ತಕ್ಕಂತಹ ಪ್ರತಿಫಲವನ್ನ ನೋಡ್ತೀರಾ. ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಪುನಃ ಆರಂಭವನ್ನಗೊಳ್ಳುವಂತದ್ದು. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ವರ್ಗಾವಣೆಯ ಬಗ್ಗೆ ಶುಭ ಸುದ್ದಿಯು ಕೇಳಬರಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಅದರಲ್ಲೂ ಕೂಡ ಬಟ್ಟೆ, ಆಭರಣ ಅಥವಾ ಆಹಾರೋದ್ಯಮದಲ್ಲಿರುವಂತವರಿಗೆ ಹೆಚ್ಚಿನ ಲಾಭವಾಗಲಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಶುಭದಾಯಕವಾದಂತಹ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣವನ್ನ ವ್ಯಯಿಸುವಿರಿ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ಮನೆ ಖರೀದಿಯ ವಿಚಾರದಲ್ಲಿ ಪ್ರಗತಿ ಕೂಡ ಕಂಡುಬರುವಂತದ್ದು. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಸುಂದರವಾದಂತಹ ಪ್ರೇಮ ಸಂಜೆಯನ್ನ ಕಳೆಯಲು. ಇನ್ನು ಅವಿವಾಹಿತರಿಗೆ ಯೋಗ್ಯವಾದಂತಹ ಸಂಬಂಧಗಳು ಹುಡುಕಿಕೊಂಡು ಬರುವಂತದ್ದು. ಮಕ್ಕಳ ಕಡೆಯಿಂದ ನಿಮಗೆ ಹೆಮ್ಮೆ ಅನಿಸುವಂತಹ ಸುದ್ದಿ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದ ನಿರ್ಲಕ್ಷ್ಯನ್ನ ತೆಗೆದುಕೊಳ್ಳಬೇಡಿ. ಗಂಟಲು ನೋವು ಅಥವಾ ಥೈರಾಯ್ಡ್ ಸಂಬಂಧಿತ ಸಮಸ್ಯೆ ಇದ್ದವರು ಜಾಗರೂಕರಾಗಿರಬೇಕಾಗುತ್ತೆ. ತಣ್ಣನೆಯ ಪಾನೀಯಗಳಿಂದ ತಪ್ಪಿಸಿ ಯೋಗಾಭ್ಯಾಸಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದು. ಇಂದು ಮನೆಯಲ್ಲಿ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ, ಪಾಯಸ ಅಥವಾ ಬರ್ಫಿಯನ್ನ ನೈವೇದ್ಯವನ್ನ ಮಾಡಿ. ಇದು ನಿಮ್ಮ ಆರ್ಥಿಕ ಸುಭದ್ರತೆಯನ್ನ ನೀಡುವಂತದ್ದು. ಇನ್ನು ಗುರುವಿನ ಸೇವೆಯನ್ನ ಮಾಡುವುದು. ಹಿರಿಯರು ಅಥವಾ ಗುರುವಿನ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ. ಹಳದಿ ಬಣ್ಣದ ಹೂಗಳನ್ನ ದೇವಸ್ಥಾನಕ್ಕೆ ನೀಡಬೇಕಾಗುತ್ತೆ. ಇನ್ನು ಬಡವರಿಗೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಶುಕ್ರನ ಬಲವನ್ನ ಹೆಚ್ಚಿಗೆ ಮಾಡುವಂತದ್ದು. ಇಂದಿನ ಜಪವಾಗಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು, ನಿಮ್ಮ ಜನ್ಮಜಾತ ಸಂವಹನಕಾರರು. ನಿಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇದು ಸಣ್ಣ ಅವಕಾಶವನ್ನ ದೊಡ್ಡ ಗೆಲುವನ್ನಾಗಿ ಬದಲಿಸುವಂತಹ ಶಕ್ತಿ ನಿಮಗಿರುವಂತದ್ದು. ಮಾತು ಬೆಳ್ಳಿ, ಮೌನ ಬಂಗಾರ ಎನ್ನುತ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಆಡುವಂತಹ ಸರಿಯಾದ ಮಾತು ವಜ್ರಕ್ಕಿಂತಲೂ ಬೆಲೆ ಬಾಳುವಂತದ್ದು. ಇಂದು ನಿಮ್ಮ ಮಾತಿನ ಶಕ್ತಿಯೇ ನಿಮ್ಮ ಯಶಸ್ಸಿನ ಗುಟ್ಟಾಗುವುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಚತುರತೆಗೆ ಹೆಚ್ಚಿನ ಮನ್ನಣೆ ಸಿಗುವಂತದ್ದು. ಹೊಸ ಯೋಜನೆಗಳನ್ನ ಆರಂಭಿಸಲು ಅಥವಾ ಪ್ರಮುಖ ಸಭೆಗಳಲ್ಲಿ ಭಾಗವಹಿಸಲು ಇದು ಸೂಕ್ತ ದಿನ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆಯನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿ ಕೂಡ ಕಂಡು ಬರುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅನುಕೂಲಕರವಾಗಿದೆ. ಬರಬೇಕಿದ್ದಂತಹ ಬಾಕಿಯ ಹಣ ಕೈ ಸೇರಬಹುದು. ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ತಜ್ಞರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ.
ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಬರಬಹುದು, ಆದ್ದರಿಂದ ಉಳಿತಾಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂಥದ್ದು, ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇನ್ನು ಪ್ರೇಮಿಗಳಿಗೆ ಇಂದು ಶುಭ ದಿನವಾಗಿದ್ದು ಮನದ ಮಾತನ್ನ ಹಂಚಿಕೊಳ್ಳಲು ಇದು ಒಳ್ಳೆಯ ಸಮಯ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದವನ್ನ ನೀಡುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯದಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ದಾನ ಮಾಡುವುದರಿಂದ ಚೈತನ್ಯನ್ನ ಪಡೆಯುತ್ತೀರಾ ಈ ದಿನ ನೀವು. ಇನ್ನು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು, ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇನ್ನು ಹಸಿರು ಬಣ್ಣದ ಬಳಕೆ, ಹಸಿರು ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನ ಬಳಸಿ. ಇದು ಬುಧ ಗ್ರಹದ ಅನುಗ್ರಹಕ್ಕೆ ಕಾರಣವಾಗಿ ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂಥದ್ದು. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಗಳನ್ನ ತಿನ್ನಿಸಿ. ಇದು ನಿಮ್ಮ ಜಾತಕದ ದೋಷಗಳನ್ನ ಶಾಂತಗೊಳಿಸಲು ಸಹಾಯವನ್ನ ಮಾಡುವಂಥದ್ದು. ಗುರುವಾರವಾದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾರ ದರ್ಶನವನ್ನ ಪಡೆಯಿರಿ ಮತ್ತು ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕಟಕ ರಾಶಿಯವರು ನೀವು ಭಾವನಾತ್ಮಕವಾಗಿ ಎಷ್ಟು ಮೃದುವೋ ಸಂಕಲ್ಪದಲ್ಲಿ ಅಷ್ಟೇ ದೃಢವಾಗಿರಿ. ನಿಮ್ಮ ದಯಾಗುಣವೇ ನಿಮ್ಮ ಅತಿ ದೊಡ್ಡದಂತಹ ಆಸ್ತಿ. ಅದನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಸಮುದ್ರದ ಆಳದಲ್ಲಿ ಮುತ್ತುಗಳಿರುವಂತೆ ನಿಮ್ಮ ಮನಸ್ಸಿನ ಆಳದಲ್ಲಿ ಅಪಾರ ಸಾಮರ್ಥ್ಯವಿದೆ. ಭಯವನ್ನ ಬಿಟ್ಟು ಮುನ್ನುಗ್ಗಬೇಕಾಗುತ್ತೆ. ಯಶಸ್ಸು ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದನ್ನ ನೋಡ್ತೀರಾ. ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ದಿನ. ನಿಮ್ಮ ದಕ್ಷತೆಯನ್ನ ಕಂಡು ಮೇಲಾಧಿಕಾರಿಗಳು ಹೊಸ ಜವಾಬ್ದಾರಿಯನ್ನ ನೀಡಬಹುದು. ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿದಂತಹ ಲಾಭ ದೊರೆಯುವಂತಹ ಸಂಭವವಿದೆ. ವಿದೇಶಿ ವ್ಯವಹಾರ ಅಥವಾ ಐಟಿ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇನ್ನು ಆರ್ಥಿಕವಾಗಿ ಇಂದು ಪ್ರಗತಿಯ ಸಮಯ. ಬರಬೇಕಿದ್ದಂತಹ ಹಳೆಯ ಸಾಲದ ಹಣ ವಾಪಸ್ ಬರಬಹುದು. ಹೂಡಿಕೆ ಮಾಡಲು ಇದು ಬಹಳ ಶುಭ ದಿನ. ವಿಶೇಷವಾಗಿ ಚಿನ್ನ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡುವುದು ಲಾಭದಾಯಕ. ಆದರೆ ಆತುರದ ನಿರ್ಧಾರಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವಂಥದ್ದು. ಸಂಗಾತಿಯೊಂದಿಗೆ ಸುಂದರ ಪ್ರವಾಸದ ಯೋಜನೆಯನ್ನ ಹಾಕುವಂಥದ್ದು. ಇನ್ನು ಮಕ್ಕಳ ಕಡೆಯಿಂದ ಹೆಮ್ಮೆ ಪಡುವಂತಹ ಸುದ್ದಿಯನ್ನ ಕೇಳುವಂತಹ ದಿನ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಇದು ನಿಮಗೆ ನೆಮ್ಮದಿಯನ್ನ ನೀಡುವಂಥದ್ದು. ಇನ್ನು ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರದ ಕ್ರಮದ ಬಗ್ಗೆ ಶಿಸ್ತನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಶಿವನೇ ಆರಾಧ್ಯ ದೈವ. ಇಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ. ಇದು ಮನಸ್ಸಿನ ಶಾಂತಿಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇಂದು ನಿಮ್ಮ ಉಡುಗೆಯಲ್ಲಿ ಬಿಳಿ ಅಥವಾ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಅದೃಷ್ಟವನ್ನ ವೃದ್ಧಿಸುವಂತದ್ದನ್ನು ನೋಡ್ತೀರಾ. ಇನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇಂದಿನ ಜಪವಾಗಿ ಓಂ ನಮಃ ಶಿವಾಯ ಅಥವಾ ಓಂ ಬೃಹಸ್ಪತಿ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 2 ಮತ್ತು 7. ಶುಭ ಬಣ್ಣವನ್ನ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಿದರೆ ಯಶಸ್ಸು ನಿಮ್ಮದಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಿಂಹರಾಶಿಯವರು ನೀವು ಸಣ್ಣ ಸೋಲುಗಳನ್ನ ಕಂಡು ಕುಗ್ಗಬೇಡಿ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ದೊಡ್ಡ ಶಕ್ತಿ. ಇನ್ನು ನೀವು ತೋರಿಸುವಂತಹ ಧೈರ್ಯ ಮತ್ತು ಸಂವಹನವೇ ನಿಮ್ಮ ಮುಂದಿನ ದಿನಗಳ ದೊಡ್ಡ ಗೆಲುವಿನ ದಾರಿಯಾಗಲಿದೆ. ಕಾಡಿನ ರಾಜ ಸಿಂಹಕ್ಕೆ ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ಅದು ತನ್ನ ಸ್ವಂತ ಪರಾಕ್ರಮದಿಂದಲೇ ಅಧಿಕಾರವನ್ನ ಪಡೆಯುವಂಥದ್ದು. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮನ್ನ ಶಿಖರದ ತುದಿಗೆ ಕೊಂಡೊಯ್ಯುವಂಥದ್ದನ್ನ ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶಕ್ತಿಶಾಲಿ ದಿನ. ನಿಮ್ಮ ಮಾತಿಗೆ ಮತ್ತು ನಿರ್ಧಾರಗಳಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಲಾಭವಾಗುವಂತಹ ಯೋಗವಿದೆ. ವಿಶೇಷವಾಗಿ ಚಿನ್ನ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುವಂತದ್ದು. ಇನ್ನು ಹಣಕಾಸಿನ ಹರಿವು ಉತ್ತಮವಾಗಿರುವಂತದ್ದು. ಬರಬೇಕಿದ್ದಂತಹ ಬಾಕಿ ಹಣ ಕೈ ಸೇರುವುದರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂತದ್ದು. ಆದರೆ ಮನೆ ಅಥವಾ ವಾಹನದ ರಿಪೇರಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದರಿಂದ ಇಂದು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುವಂತದ್ದು. ಇದು ನಿಮಗೆ ನೆಮ್ಮದಿಯನ್ನ ನೀಡುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತಹ ದಿನ. ಮಕ್ಕಳ ಸಾಧನೆಯ ಬಗ್ಗೆ ಹೆಮ್ಮೆಯ ಸುದ್ದಿಯನ್ನ ಕೇಳುವಂತಹ ದಿನ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಕೂಡ ಶುಭ ಫಲವನ್ನ ನೀಡುವಂತಹ ದಿನ. ಇಂದು ಸೂರ್ಯ ನಮಸ್ಕಾರವನ್ನ ಮಾಡುವುದು. ಇಂದು ಮುಂಜಾನೆ ಸೂರ್ಯನಿಗೆ ಅಗ್ರ್ಯ ನೀಡಿ ಸೂರ್ಯ ನಮಸ್ಕಾರವನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುವಂತದ್ದು. ಇನ್ನು ಹತ್ತಿರ ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ಸ್ವಲ್ಪ ಕಡಲೆಬೇಳೆ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗಲು ಉತ್ತಮ ಮಾರ್ಗವನ್ನ ತೋರುವಂತದ್ದು. ಇನ್ನು ಹಣೆಗೆ ಸ್ವಲ್ಪ ಕೇಸರಿ ಅಥವಾ ಚಂದನದ ತಿಲಕವನ್ನ ಇಟ್ಟುಕೊಳ್ಳಿ. ಇದು ನಿಮ್ಮ ಮುಖದ ಸಕಾರಾತ್ಮಕ ಕಳೆಯನ್ನ ಹೆಚ್ಚಿಗೆ ಮಾಡುವಂತದ್ದು. ಇಂದಿನ ಜಪವಾಗಿ ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಿದರೆ ನಿಮಗೆ ಅದೃಷ್ಟ ಬರುವಂತದ್ದು. ಇನ್ನು ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸುವುದು ಅಥವಾ ಕರವಸ್ತ್ರವನ್ನ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯತ್ತ ಹೋಗುವುದನ್ನ ನೀವು ನೋಡ್ತೀರಾ. ಈ ದಿವಸ ನೀವು
ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇಂದಿನ ದಿವಸ ಬುಧನ ಅಧಿಪತಿಯಾದಂತಹ ಈ ರಾಶಿಯವರಿಗೆ ಇಂದು ಗುರುವಿನ ಅನುಗ್ರಹದಿಂದ ವಿಶೇಷ ಫಲಗಳನ್ನ ನೋಡುವಂಥದ್ದು. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಮರ್ಶಾತ್ಮಕ ಬುದ್ಧಿಶಕ್ತಿ ಮತ್ತು ನಿಖರತೆಗೆ ಹೆಚ್ಚಿನ ಮನ್ನಣೆ ಸಿಗುವಂಥದ್ದು. ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಯೋಜನೆಗಳು ಇಂದು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರುವಂತಹ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಿ, ಅದು ನಿಮ್ಮ ಹೆಸರಿಗೆ ಕುಂದನ್ನ ತರಬಹುದು. ಇಂದು ಆರ್ಥಿಕವಾಗಿ ಸ್ಥಿರವಾದಂತಹ ದಿನ. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಸ್ಥಿತಿಗತಿಯನ್ನ ಸರಿಯಾಗಿ ಅಧ್ಯಯನ ಮಾಡಿ. ಮನೆ ಅಲಂಕಾರಕ್ಕೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಖರ್ಚುಗಳು ಬರಬಹುದು. ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಧೈರ್ಯವನ್ನ ನೀಡುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ತಕರಾರನ್ನ ಮಾಡಬೇಡಿ. ಸಮಾಧಾನದಿಂದ ವರ್ತಿಸಬೇಕಾಗುತ್ತೆ. ಇನ್ನು ಅವಿವಾಹಿತರಿಗೆ ದೂರದ ಸಂಬಂಧದಿಂದ ವಿವಾಹದ ಪ್ರಸ್ತಾವ ಕೂಡ ಬರುವಂತಹ ಲಕ್ಷಣಗಳಿವೆ. ಸಂಜೆ ಸ್ನೇಹಿತರೊಂದಿಗೆ ಕಾಲವನ್ನ ಕಳೆಯಲು ಒಳ್ಳೆಯ ಸಮಯ ಕೂಡ ಸಿಗುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ನೋಡಿಕೊಂಡು ಹೋಗಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಕಾಡಬಹುದು. ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ. ಯೋಗಾಭ್ಯಾಸವು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಮುಂಜಾನೆ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ನಂತರ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಗೆಯಲ್ಲಿ ಹಸಿರು ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನ ಬಳಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕಾಗಿಸುವಂತದ್ದನ್ನ ನೋಡ್ತೀರಾ. ಇನ್ನು ದಾನವನ್ನ ಮಾಡುವುದು. ಆದಷ್ಟು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿಯನ್ನ ದಾನ ಮಾಡಿ. ಇದು ಬುಧ ಮತ್ತು ಗುರುಗ್ರಹಗಳ ದೋಷವನ್ನ ನಿವಾರಿಸಿ ವಿದ್ಯೆಯ ಪ್ರಗತಿಯನ್ನ ನೀಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಇಂದಿನ ಜಪವಾಗಿ ಓಂ ಹೃಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದು ಇಂದಿನ ದಿವಸ. ತುಲಾರಾಶಿ. ತುಲಾರಾಶಿಯವರು ನೀವು ಬದುಕಿನ ಸಮತೋಲನವೇ ಸುಖದ ಗುಟ್ಟು. ಅತಿಯಾದ ಆಸೆ ಬೇಡ, ಅಲ್ಪ ತೃಪ್ತಿಯೂ ಬೇಡ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇರಲಿ. ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುವಂತದ್ದನ್ನ ನೋಡ್ತೀರಾ. ನೀವು ಎಲ್ಲವನ್ನ ಸಮತೋಲನದಲ್ಲಿ ಇಡುವಲು ಬಯಸುವವರು. ಇಂದು ಅದೇ ಗುಣ ನಿಮ್ಮನ್ನ ದೊಡ್ಡ ಸಂಕಷ್ಟದಿಂದ ಪಾರು ಮಾಡಲಿದೆ. ಸಮಾಧಾನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಎಂಬುದನ್ನ ಮರೆಯೋ ಹಾಗಿಲ್ಲ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುವಂತದ್ದು. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮನ್ನಣೆ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕಲೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಬರಬೇಕಾಗಿದ್ದಂತಹ ಹಳೆಯ ಹಣ ಕೈ ಸೇರುವುದರಿಂದ ಸಾಲದ ಹೊರೆಯೂ ಕೂಡ ಕಡಿಮೆಯಾಗುವಂತದ್ದು. ಐಷಾರಾಮಿ ವಸ್ತುಗಳ ಮೇಲೆ ಹಣ ವೇಸುವಂತಹ ಸಾಧ್ಯತೆ ಇರುವುದರಿಂದ ಖರ್ಚಿನ ಮೇಲೆ ನಿಗಾವನ್ನ ಇಟ್ಕೋಬೇಕಾಗುತ್ತೆ. ಇನ್ನು ಅತಿಯಾದ ಯೋಜನೆಗಳಿಗೆ ಇಂದು ಚಾಲನೆ ನೀಡಲು ಉತ್ತಮ ಸಮಯವಾದುದು. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಸಣ್ಣ ಪ್ರವಾಸದ ಯೋಜನೆಯನ್ನ ಹಾಕಿಕೊಳ್ಳಲು ಇದು ಉತ್ತಮ ಸಮಯ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಆದರೆ ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನ ನೋಡಬೇಕಾಗುತ್ತೆ. ಹೊರಗಿನ ಆಹಾರ ಸೇವನೆ ಮಾಡುವುದರಿಂದ ಸಣ್ಣ ಮಟ್ಟದ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಅಥವಾ ದೈಹಿಕ ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅಂದ್ರೆ ಮಲ್ಲಿಗೆ ಅಥವಾ ಬಿಳಿ ಕಮಲವನ್ನ ಅರ್ಪಿಸಿ. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗುವಂತದ್ದನ್ನ ನೋಡ್ತೀರಾ. ಇನ್ನು ಗುರುವಿನ ದರ್ಶನವನ್ನ ಮಾಡುವುದು. ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಬಡ ಮಕ್ಕಳಿಗೆ ಅಥವಾ ನಿರ್ಗತಿಕರಿಗೆ ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಹಂಚಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇಂದಿನ ಜಪವಾಗಿ ಓಂ ಶ್ರೀಂ ಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮೌನವು ದೌರ್ಬಲ್ಯವಲ್ಲ, ಅದು ನಿಮ್ಮ ಮುಂದಿನ ದೊಡ್ಡ ಜಿಗಿತದ ಸಿದ್ಧತೆ. ಜಗತ್ತು ನಿಮ್ಮನ್ನ ಅಳೆಯುವ ಮುನ್ನ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆ ಸದಾ ಎತ್ತರದಲ್ಲಿರಲಿ. ನಿಮ್ಮಲ್ಲಿರುವಂತಹ ದೃಢ ನಿಶ್ಚಯವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದು. ಯಾರ ಟೀಕೆಗಳಿಗೂ ಕೂಡ ಕಿವಿಯನ್ನ ಕೊಡಬೇಡಿ. ನಿಮ್ಮ ಗುರಿಯತ್ತ ನಿಮ್ಮ ಪಯಣವನ್ನ ಸಾಗುತ್ತಾ ಹೋಗಬೇಕಾಗುತ್ತೆ. ಇಂದು ಗುರುವಿನ ಅನುಗ್ರಹದಿಂದ ಕೆಲವು ಪ್ರಮುಖ ಬದಲಾವಣೆಗಳು ಕಂಡು ಬರುವಂತದ್ದು. ನಿಮಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಆರಂಭಿಸಲು ಯೋಜನೆಯನ್ನ ಹಾಕುತ್ತಿದ್ದರೆ ಇಂದು ಅದಕ್ಕೆ ಅಡಿಪಾಯ ಹಾಕಲು ಒಳ್ಳೆಯ ಶುಭ ದಿನ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಆದರೆ ಇಂದು ನೀವು ಬೇರೆಯವರಿಗೆ ಸಾಲ ಕೊಡುವುದನ್ನ ತಪ್ಪಿಸಬೇಕಾಗುತ್ತೆ. ಏಕೆಂದರೆ ಆ ಹಣ ಮರಳಿ ಬರುವುದು ತುಂಬಾ ಕಷ್ಟಕರವಾಗಬಹುದು. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತಹ ವಿವಾದಗಳು ಇತ್ಯರ್ಥವಾಗುವಂತಹ ಲಕ್ಷಣಗಳಿವೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನ ಲಾಭದ ಯೋಗವೂ ಕೂಡ ಇದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ
ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನೀವು ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಲ್ಪ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡು ಬರುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಮದುವೆ ಆಗದೆ ಇರೋರಿಗೆ ಕಂಕಣ ಬಲ ಕೂಡ ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಇಂದು ಹೆಚ್ಚಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಬಿಪಿ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯೋದ್ರ ಜೊತೆಗೆ ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಬೇಕಾಗುತ್ತೆ. ಆದಷ್ಟು ನಿಮ್ಮ ಕೈಲಾದಷ್ಟು ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಹನುಮಾನ್ ಚಾಲಿಸವನ್ನ ಪಠನೆಯನ್ನ ಮಾಡುವುದು ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಿ ಆತ್ಮವಿಶ್ವಾಸವನ್ನ ತುಂಬುವಂತದ್ದು. ಇನ್ನು ಗುರು ದರ್ಶನ ಅಂದರೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಕಡಲೆಬೇಳೆ ಅಥವಾ ಹಳದಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಕೆಂಪು ಮತ್ತು ಹಳದಿ ಬಣ್ಣದ ಬಳಕೆಯನ್ನ ಹೆಚ್ಚಾಗಿ ಮಾಡಬೇಕು. ನಿಮ್ಮ ಉಡುಗೆಯಲ್ಲಿ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಗೆ ಮಾಡುವಂತದ್ದನ್ನು ನೋಡ್ತೀರಾ. ಇನ್ನು ದಾನವನ್ನ ಮಾಡುವುದು ಬಡವರಿಗೆ ಅಥವಾ ನಿರ್ಗತಿರಿಗೆ ಸ್ವಲ್ಪ ಬೆಲ್ಲ ಅಥವಾ ಅನ್ನದಾನವನ್ನ ಮಾಡುವುದರಿಂದ ನಿಮ್ಮ ಗ್ರಹ ದೋಷಗಳನ್ನ ಶಾಂತವಾಗಿಸಲು ಸಹಕಾರಿಯನ್ನ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಧನುರ್ರಾಶಿಯವರು ಇಂದಿನ ದಿವಸ ಗುರು ಅಧಿಪತಿ ಆಗಿರುವುದರಿಂದ ಇಂದಿನ ಗುರುವಾರ ನಿಮಗೆ ವಿಶೇಷ ಫಲಗಳನ್ನ ನೀಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಗುರಿ ತಲುಪುವಂತಹ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಹಜ. ಆದರೆ ನಿಮ್ಮ ಆತ್ಮವಿಶ್ವಾಸವು ಆ ಗುರಿಗಿಂತ ದೊಡ್ಡದಾಗಿರಲಿ. ನೆನಪಿಡಿ, ಧನಸ್ಸಿನಿಂದ ಹೊರಟಂತಹ ಬಾಣದಂತೆ ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನ ತಡೆಯಲಾರದು. ನೀವು ಜ್ಞಾನದ ಸಂಕೇತ. ಇಂದು ನಿಮ್ಮ ಜ್ಞಾನವನ್ನ ಇತರರೊಂದಿಗೆ ಹಂಚಿಕೊಳ್ಳಿ. ಅದು ನಿಮಗೆ 10 ಪಟ್ಟು ಗೌರವವನ್ನ ತಂದುಕೊಡುವುದಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುವಂತದ್ದು. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ವರ್ಗಾವಣೆಯ ಬಗ್ಗೆ ಶುಭ ಸುದ್ದಿ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ದಿನ. ನಿಮ್ಮ ದೂರದೃಷ್ಟಿಯ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರಲಿವೆ. ಶಿಕ್ಷಣ ಕ್ಷೇತ್ರ ಮತ್ತು ಸಲಹಾ ವೃತ್ತಿಯಲ್ಲಿರುವವರಿಗೆ ಹೆಚ್ಚಿನ ಗೌರವ ಸಿಗಲಿದೆ. ಧನುರಾಶಿಯವರಿಗೆ ಇಂದು ಆರ್ಥಿಕವಾಗಿ ಬಲವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಲಾಭ ದೊರೆಯಲಿದೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತಹ ವಿವಾದಗಳು ಇತ್ಯರ್ಥವಾಗುವಂತಹ ಸಾಧ್ಯತೆ ಇದೆ. ಆದರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗಬಹುದು. ಇದು ನಿಮಗೆ ಆಂತರಿಕ ತೃಪ್ತಿಯನ್ನ ನೀಡುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಗಳು ನಡೆದು ಭವಿಷ್ಯದ ಬಗ್ಗೆ ಒಮ್ಮತಕ್ಕೆ ಬರುವಿರಿ. ಅವಿವಾಹಿತರಿಗೆ ಕಂಕಣ ಬಗ್ಗೆ ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಮನೆಯಲ್ಲಿ ಹಬ್ಬದಂತಹ ವಾತಾವರಣವನ್ನ ಈ ದಿನ ನೀವು ಅನುಭವಿಸ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಆದರೆ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಲಿವರ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಇರುವವರು ಆಹಾರದ ಬಗ್ಗೆ ಎಚ್ಚರವನ್ನ ಕಾಪಾಡಿಕೊಂಡು ಹೋಗಬೇಕು. ಮುಂಜಾನೆ ನಡಿಗೆ ಅಥವಾ ಪ್ರಾಣಾಯಾಮವನ್ನ ಮಾಡುವುದು ನಿಮಗೆ ಉತ್ಸಾಹವನ್ನ ಹೆಚ್ಚಿಗೆ ಮಾಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನ ಮಾಡುವುದು, ಹತ್ತಿರದ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಹಳದಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ದಾರಿ ಮಾಡುವಂತದ್ದು. ಸ್ನಾನ ಮಾಡುವ ನೀರಿಗೆ 1 ಚಿಟಿಕೆ ಅರಿಶಿಣವನ್ನ ಹಾಕಿ ಸ್ನಾನ ಮಾಡಿ. ಇದು ಹಣೆಗೆ ಅರಿಶಿಣದ ತಿಲಕವನ್ನ ಇಟ್ಕೊಳ್ಬೇಕಾಗುತ್ತೆ. ಇಂದಿನ ಜಪವಾಗಿ ಓಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 1 ಬಳಸಿ. ಶುಭ ಬಣ್ಣ ಹಳದಿ ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರು ನೀವು ಕಷ್ಟಪಟ್ಟು ಮೇಲೆ ಬಂದವರು. ಪರಿಸ್ಥಿತಿಗಳು ಇಂದು ಕಠಿಣವಾಗಿ ಕಂಡರೂ ನಿಮ್ಮ ಗುರಿಯ ಮೇಲೆ ಕಣ್ಣಿರಲಿ. ಶ್ರಮ ಪಡುವವನಿಗೆ ದೇವರು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವುದಿಲ್ಲ. ಪ್ರತಿ ದಿನದ ಸಣ್ಣ ಸಣ್ಣ ಪ್ರಯತ್ನಗಳು ಮತ್ತು ಸೋಲದ ಚೆಲುವೆ ಒಂದು ದಿನ ದೊಡ್ಡ ಸಾಧನೆಯಾಗಿ ಬದಲಾವಣೆ. ಮಕರ ರಾಶಿಯವರ ಶಕ್ತಿಯೇ ಅವರ ತಾಳ್ಮೆ ಎಂಬುದನ್ನ ನೀವು ನೆನಪಿಟ್ಟುಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ತಕ್ಷಣ ಸಿಗದಿದ್ದರೂ ಕೂಡ ಭವಿಷ್ಯದಲ್ಲಿ ಇದು ದೊಡ್ಡ ಯಶಸ್ಸಿಗೆ ನಾಂದಿಯಾಗಲಿದೆ. ವ್ಯಾಪಾರಸ್ಥರಿಗೆ ನಿಧಾನಗತಿಯ ಪ್ರಗತಿ ಇರಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವಾಗ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಹಠಾತ್ ನಿರ್ಧಾರವನ್ನ ಸ್ವಲ್ಪ ತ್ಯಜಿಸಬೇಕಾಗುತ್ತೆ. ನೀವು ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುವಿರಿ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಬಜೆಟ್ ಹಾಕಿಕೊಂಡು ಮುನ್ನಡೆಯಿರಿ. ಹೂಡಿಕೆ ಮಾಡಲು ಇದು ಅತ್ಯಂತ ಶುಭ ದಿನವಲ್ಲ. ಸ್ವಲ್ಪ ಕಾಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು ನಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಮೌನವೇ ಇಂದು ನಿಮಗೆ ಶ್ರೀರಕ್ಷೆ. ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಹಿರಿಯರ ಆಶೀರ್ವಾದವು ನಿಮ್ಮನ್ನ ದೊಡ್ಡ ಸಂಕಷ್ಟದಿಂದ ಪಾರು ಮಾಡುವಂತದ್ದು. ಇನ್ನು ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿಯು ಕೂಡ ಕೇಳುವಂತದ್ದು. ಇನ್ನು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಬಹಳ ಅವಶ್ಯಕ. ಕಾಲು ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆ ಕಾಡಬಹುದು. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಯೋಗ ಅಥವಾ ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಿ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ಸಾಯಂಕಾಲ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಗುರುವಾರವಾದ್ದರಿಂದ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅವರ ದರ್ಶನವನ್ನ ಮಾಡಿ ಹಳದಿ ಬಣ್ಣದ ಹೂಗಳನ್ನ ಅವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ಅಳಿಲು ಸೇವೆಯಾಗಿ ಹಸಿದ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರವನ್ನ ನೀಡಿ. ವಿಶೇಷವಾಗಿ ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ನೀಡುವುದರಿಂದ ನಿಮ್ಮ ರಾಶಿಗೆ ಶ್ರೇಯಸ್ಕರವಾದುದನ್ನ ಈ ದಿನ ನೀವು ನೋಡ್ತೀರಾ. ಇಂದಿನ ಜಪವಾಗಿ ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಶರೀಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಗೆ
ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕಪ್ಪನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿ. ಕುಂಭರಾಶಿಯವರು ಒಳ್ಳೆಯ ಸಮಯ ಬರಲಿ ಎಂದು ಕಾಯುವ ಬದಲು ಇರುವಂತಹ ಸಮಯವನ್ನೇ ನಿಮ್ಮ ಶ್ರಮದಿಂದ ಒಳ್ಳೆಯದಾಗಿ ಬದಲಾಯಿಸಿಕೊಳ್ಳಿ. ಸಮುದ್ರ ಶಾಂತವಾಗಿದ್ದರೆ ನಾವಿಕನ ಕೌಶಲ್ಯ ಯಾರಿಗೂ ಕೂಡ ತಿಳಿಯುವುದಿಲ್ಲ. ನೀವು ಸದಾ ಲೋಕದ ಹಿತ ಬಯಸುವವರು. ಇಂದು ನಿಮ್ಮ ದಾರಿಯಲ್ಲಿ ಬರುವಂತಹ ಅಡೆತಡೆಗಳು ನಿಮ್ಮನ್ನ ಗಟ್ಟಿ ಮಾಡಲಿವೆ ಹೊರತು ಸೋಲಿಸುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶ್ರೀರಕ್ಷೆಯಾಗುವುದು. ಇನ್ನು ಉದ್ಯೋಗದಲ್ಲಿ ಇಂದು ಸಮಾಧಾನಕರವಾದಂತಹ ವಾತಾವರಣವನ್ನ ನೋಡುವಂಥದ್ದು. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು, ಆದರೆ ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯಿಂದ ಅದನ್ನ ಯಶಸ್ವಿಯಾಗಿ ನಿಭಾಯಿಸುವಿರಿ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರ ಅಥವಾ ಕಬ್ಬಿಣದ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ತಜ್ಞರ ಸಲಹೆಯನ್ನ ಪಡೆದು ಮುಂದುವರಿಯಬೇಕಾಗುತ್ತೆ. ಅನಗತ್ಯ ಗ್ಯಾಜೆಟ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ನಿಮ್ಮೊಂದಿಗಿರುವಂತದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುವಂತದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ಅಲಂಕಾರಿಕ ಬದಲಾವಣೆಗಳನ್ನ ಮಾಡಲು ಇಂದು ಮನಸ್ಸನ್ನ ಮಾಡುವಂತದ್ದು. ಅವಿವಾಹಿತರಿಗೆ ಅವರ ಇಷ್ಟದ ವ್ಯಕ್ತಿಯಿಂದ ಶುಭ ಸಂದೇಶ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಆರೋಗ್ಯವು ಸಾಧಾರಣವಾಗಿರುವಂತದ್ದು, ಆದರೂ ಮಂಡಿ ನೋವು ಅಥವಾ ಕಾಲುಗಳಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೆಚ್ಚು ನಡೆಯುವಂತಹ ಕೆಲಸವಿದ್ದರೆ ಮಧ್ಯ ವಿಶ್ರಾಂತಿಯನ್ನ ಪಡೆಯುವುದು ಬಹಳ ಮುಖ್ಯ. ಇಂದು ಶನಿದೇವ ಮತ್ತು ಗುರುವನ್ನ ಪ್ರಾರ್ಥನೆಯನ್ನ ಮಾಡುವುದು, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಇದು ನಿಮ್ಮ ಮನಸ್ಸಿಗೆ ಭಾರವನ್ನ ಕಡಿಮೆ ಮಾಡುವಂತದ್ದು. ನಿಮ್ಮ ಉಡುಗೆಯಲ್ಲಿ ಈ ಎರಡೂ ಬಣ್ಣಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಕಡು ನೀಲಿ ಅಥವಾ ಹಳದಿ ಬಣ್ಣವನ್ನ. ಇದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದನ್ನ ಇದನ್ನ ನೀವು ನೋಡ್ತೀರಾ. ಇನ್ನು ಸಾಧ್ಯವಾದರೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇಂದಿನ ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಮತ್ತು ಓಂ ಬೃಹಸ್ಪತಿಯೇ ನಮಃ ಮಂತ್ರಗಳನ್ನ ತಲಾ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಿದರೆ ನಿಮಗೆ ಅದೃಷ್ಟ ಬರುವುದು ಸತತ. ಮೀನರಾಶಿ. ಮೀನರಾಶಿಯವರು ನೀವು ಸಮುದ್ರದ ಆಳವನ್ನ ಅಳೆಯಬೇಕಾದರೆ ದಡದಲ್ಲಿ ನಿಂತರೆ ಸಾಧ್ಯವಿಲ್ಲ. ಅಲೆಗಳ ನಡುವೆ ಇರಲೇಬೇಕು. ಹಾಗೆಯೇ ಜೀವನದ ಯಶಸ್ಸು ಸವಾಲುಗಳನ್ನ ಎದುರಿಸಿದಾಗ ಮಾತ್ರ ಸಿಗುವಂತದ್ದು. ಇಂದು ನೀವು ಯಾವುದೇ ಗೊಂದಲವಿದ್ದರೂ ನಿಮ್ಮ ಮನದ ಮಾತನ್ನ ಕೇಳಿ. ಅದು ನಿಮ್ಮನ್ನ ಸರಿಯಾದ ಹಾದಿಯಲ್ಲಿ ನಡೆಸುವಂತದ್ದನ್ನ ನೋಡ್ತೀರಾ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಗೌರವ ಮತ್ತು ಮನ್ನಣೆ ಸಿಗುವಂತಹ ಕಾಲ. ನಿಮ್ಮ ದೀರ್ಘಕಾಲದ ಪರಿಶ್ರಮಕ್ಕೆ ಫಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭದಾಯಕ ದಿನವಿದು. ಹೊಸ ಉದ್ಯಮ ಆರಂಭಿಸಲು ಅಥವಾ ವಿಸ್ತರಿಸಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆಯನ್ನ ಪಡೆದು ಮುಂದುವರಿಯಬೇಕಾಗುತ್ತೆ. ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿಯು ಕೂಡ ಕಂಡುಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಬಲವಾದಂತಹ ದಿನ. ಹಣದ ಒಳಹರಿವು ಹೆಚ್ಚಾಗಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟದ ವ್ಯವಹಾರಗಳಲ್ಲಿ ಲಾಭ ನಿರೀಕ್ಷಿಸಬಹುದು, ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಶುಭ ಸಮಾರಂಭಗಳಿಗಾಗಿ ಖರ್ಚು ಹಣ ಸಾಧ್ಯತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಉಳಿತಾಯದ ಬಗ್ಗೆಯೂ ಕೂಡ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೋಡುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಆಗುವಂತದ್ದನ್ನ ನೋಡುತ್ತೀರಾ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸುಳಿವು ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ, ಆದರೂ ಅತಿಯಾದ ಕೆಲಸದಿಂದಾಗಿ ಸಂಜೆಯ ವೇಳೆಗೆ ಕಾಲು ನೋವು ಅಥವಾ ಆಯಾಸ ಉಂಟಾಗಬಹುದು. ನಾರಿನಂಶವಿರುವಂತಹ ಆಹಾರವನ್ನ ಸೇವಿಸಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ದಕ್ಷಿಣಾಮೂರ್ತಿಯ ದರ್ಶನವನ್ನ ಮಾಡಿ ಅಥವಾ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಭಾವಚಿತ್ರದ ಮುಂದೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ವಿಷ್ಣು ದೇವರಿಗೆ ಅಥವಾ ಶಿವನಿಗೆ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಇದು ನಿಮ್ಮ ಭಾಗ್ಯದ ಬಾಗಿಲನ್ನ ತೆರೆಯುವಂತದ್ದನ್ನ ನೋಡ್ತೀರಾ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ. ಇದು ಜಾತಕದಲ್ಲಿರುವಂತಹ ಗುರು ದೋಷವನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಮತ್ತು ಇಂದಿನ ಜಪವಾಗಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಂಗಾರದ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದು.